Dear students, I am Vasant Kumar Chitragar, Assistant Professor, Department of Commerce, GVPP, Government First Grade College, Hagri Bommanhalli. So, in the last session, we are discussed about Carl Pearson's coefficient of correlation. But in the today's session, I am going to discuss with you that is rank correlation. Yes, let us discuss about rank correlation. Yes, the rank correlation it is given by Edward Spearman. ಸೊ ಅವ್ರ ಫುಲ್ ಹೆಸರು ಏನಂದರೆ ಚಾರ್ಲ್ಸ್ ಎಡ್ವರ್ಡ್ ಸ್ಪಿಯರ್ಮನ್. ಸೊ ಹಿ ಡೆವಲಪ್ಡ್ rank correlation formula in the year 1904. So what is the major difference between rank correlation and Carl Pearson's correlation? So I am going to discuss about that in today's class. Students, you see, so here in the rank correlation, so here variables are under consideration are not capable of quantitative measurement. As we are calculating in the Carl Pearson's coefficient of correlation, so that the consideration are not capable in the rank correlation, but they can be arranged in a serial order. Either they have to be arranged in the ascending order or they have to be arranged in the descending order. ಸೊ ಇಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಸಲ್ಲಿ ಸೊ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸೊ ಆ ರೀತಿ ಕ್ಯಾಲ್ಕುಲೇಷನನ್ನು ನಮಗೆ ಇಲ್ಲಿ ಮಾಡೋದಕ್ಕೆ ಬರಲ್ಲ. ಸೊ ಅದ್ರ ಬದಲು ಏನು ಮಾಡಬೇಕು ನಾವಿಲ್ಲಿ ಅಂತಂದರೆ, ಸೊ ಕೊಟ್ಟಂಥ ದ ವೇರಿಯೇಬಲ್ಸನ್ನು ಮೊದಲು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಅವುಗಳನ್ನು ನಾವು ಬರ್ಕೋಬೇಕಾಗತ್ತೆ. ದೇರ್ ಆಫ್ಟರ್ ಆ್ಯಂಡ್ ಇಟ್ ಹ್ಯಾಪನ್ಸ್ ವೆನ್ ವಿ ಆರ್ ಡೀಲಿಂಗ್ ವಿತ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದು ಯಾವಾಗಂದರೆ ಕ್ವಾಲಿಟೇಟಿವ್ ಅಂತ ಬಂದಾಗ, ದ ಕ್ವಶನ್ ಆಫ್ ಕ್ವಾಂಟಿಟೇಟಿವ್ ದಟ್ ಡಸಂಟ್ ಅರೈಸ್ ಇನ್ ಕೇಸ್ ಆಫ್ ರ್ಯಾಂಕ್ ಕೋರಿಲೇಷನ್ ಆ್ಯಂಡ್ ಸಚ್ ಆಸ್ ಹಾನೆಸ್ಟಿ, ಬ್ಯೂಟಿ, ಕ್ಯಾರೆಕ್ಟರ್, ಮೊರಾಲಿಟಿ, ಎಟ್ಸೆಟ್ರಾ. So which cannot be measured quantitatively, but they can be arranged serially. So in such a situation, Carl Pearson's coefficient of correlation cannot be used. So instead of that, we are going to use Charles Edward Spearman's formula that is called as a rank correlation. So it is very clear that ಅಲ್ಲಿ ನಾವು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಎರಡು ವೇರಿಯೇಬಲ್ಗಳು ಇರ್ತವೆ. ಅಲ್ಲಿ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಇರೋದ್ರಿಂದ ಸೊ ನಾವೇನು ಮಾಡ್ತೀವಿ ಅಲ್ಲಿ, ಸೊ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ರ್ಯಾಂಕ್ ಕೋರಿಲೇಷನ್ಸಲ್ಲಿ ಸೊ ಆ ರೀತಿ ಅಟ್ರಿಬ್ಯೂಟ್ಗಳು ಇರೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ವೇರಿಯೇಬಲ್ಸ್, ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ದ ಕ್ವಾಂಟಿಟೇಟಿವ್ ಬಟ್ ಹಿಯರ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿರೋದ್ರಿಂದ ಸೊ ದಟ್ ನಮಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಕೋರಿಲೇಷನ್ ಫಾರ್ಮುಲಾಕ್ಕಿಂತ ರ್ಯಾಂಕ್ ಕೋರಿಲೇಷನ್ನು ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಹಾಗಾಗಿ 1904ರಲ್ಲಿ ಚಾರ್ಲ್ಸ್ ಎಡ್ವರ್ಡ್ ಸ್ಪಿಯರ್ಮನ್, ಒಬ್ಬ ಬ್ರಿಟಿಷ್ ಸೈಕಾಲಜಿಸ್ಟ್, ಸೊ ಹಿ ಡೆವಲಪ್ಡ್ ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾ ಆ್ಯಂಡ್ so it helps to find out the rank correlation individually in the two attributes under the study ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾದರೆ ದಟ್ ಇಲ್ಲಿ ದಟ್ ಒಂದು ಪ್ರಾಬ್ಲಮ್ ಇದೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾದ್ರೆ ಸೊ ಅಫ್ಕೋರ್ಸ್ ವಾಟ್ ಐ ಟೋಲ್ಡ್ ಯು ದಟ್ ಟು ವೇರಿಯೇಬಲ್ಸ್ ರಿಗಾರ್ಡಿಂಗ್ ದಟ್ ಒನ್. ಸೊ ದಿಸ್ ಇನ್ ದಿಸ್ ಸ್ಲೈಡ್ ಐ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಷನ್, ದಟ್ಸ್ ಆಲ್. ಸೊ when I coming to the Spearman's rank correlation formula, that is correlation equals to 1 minus 6 into sigma d square divided by n into n square minus 1.
ಸೊ ಇಟ್ ಈಸ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರ್ಯಾಂಕ್ ಕೋರಿಲೇಷನ್. ಸೊ ಹಾಗಾದರೆ ಈ ಫಾರ್ಮುಲಾ ನಾವು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಪ್ಲೈ ಮಾಡಿದ್ರೂ ನಮಗೆ ದಟ್ ದ ಆನ್ಸರ್ ಇನ್ ಬಿಟ್ವೀನ್ -1 ಆ್ಯಂಡ್ +1 ಬರಬೇಕು. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೂಡ ನಮಗೆ ಆನ್ಸರು -1 ಇನ್ ಬಿಟ್ವೀನ್ -1 ಆ್ಯಂಡ್ +1 ಬರಬೇಕು. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಹಿಯರ್. The ranks of the 15 students in 2 subjects A and B are given below. ಸೊ ಇಲ್ಲಿ 15 ಸ್ಟೂಡೆಂಟ್ಸು 2 ಸಬ್ಜೆಕ್ಟ್ಗಳಿದ್ದಾವೆ, ಸಬ್ಜೆಕ್ಟ್ ಎ ಆ್ಯಂಡ್ ಸಬ್ಜೆಕ್ಟ್ ಬಿ. ಸೊ 2 numbers so within the brackets denoted the ranks of the same students in A and B respectively. ಸೊ ಬ್ರ್ಯಾಕೆಟ್ನಲ್ಲಿ 2 ನಂಬರ್ ಕೊಟ್ಟಿದ್ದಾರೆ. ಮೊದಲನೇ ನಂಬರು ಸಬ್ಜೆಕ್ಟ್ ಎಗೆ ರಿಲೇಟೆಡ್ ಇರೋದು. ಸೊ ಸೆಕೆಂಡ್ ಇರೋ ನಂಬರು ಸಬ್ಜೆಕ್ಟ್ ಸಬ್ಜೆಕ್ಟ್ ಬಿ ರಿಲೇಟೆಡ್ ಆಗಿರ್ತಕ್ಕಂಥ ನಂಬರು. ಓಕೆ. ಸೊ ಮೊದಲನೇ ಬ್ರಾಕೆಟ್ನಲ್ಲಿ 1, 10 ಇದೆ, ಎರಡನೇದಲ್ಲಿ 2, 7 ಇದೆ, ನೆಕ್ಸ್ಟ್ ಮೂರನೇದು 3, 2, ನೆಕ್ಸ್ಟ್ 4, 6, ನೆಕ್ಸ್ಟ್ 5, 4, ನೆಕ್ಸ್ಟ್ 6, 8, 7, 3, 8, 1, 9, 11, 10, 15, 11, 9, 12, 5, 13, 14, 14, 12 ಆ್ಯಂಡ್ 15, 13. ಸೊ ಈ ರೀತಿ ಇದೆ. ಸೊ ಅದನ್ನು ಸೊಲ್ಯೂಷನ್ ಹೇಗೆ ತಗೋಬೇಕು ನಾವು ಅಂತಂದರೆ, ಇಲ್ಲಿ 2 ಸಬ್ಜೆಕ್ಟ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ದರ್ ಇಸ್ ಸಬ್ಜೆಕ್ಟ್ ಎ ಆ್ಯಂಡ್ ಸಬ್ಜೆಕ್ಟ್ ಬಿ. ಸೊ ಫಸ್ಟು ವಿ ಹ್ಯಾವ್ ಟು ಪ್ರಿಪೇರ್ ಟೇಬಲ್ ಲೈಕ್ ದಿಸ್, ಕ್ಯಾಲ್ಕುಲೇಷನ್ ಆಫ್ ಸ್ಪಿಯರ್ಮನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂತ. ಮೊದಲನೇ ಸಬ್ಜೆಕ್ಟು, ಸೊ ಹೆಂಗಿದೆ ನಮಗೆ ಮೊದಲನೇ ಸಬ್ಜೆಕ್ಟು? ಆ್ಯಕ್ಚುಲಿ ಫಸ್ಟ್ ಸಬ್ಜೆಕ್ಟು ಅದೇನೇನು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಬರ್ಕೊಂಬಿಡ್ಬೇಕು. ಓಕೆ. ಸೊ ಬರ್ಕೊಂಡು ನಾವು ಹೈಯೆಸ್ಟ್ ಆರ್ಡರ್ನಲ್ಲಿ ಅಥವಾ ಲೋಯೆಸ್ಟ್ ಆರ್ಡರ್ನಲ್ಲಿ ನೋಡ್ಕೊತ ಬಂದರೆ, ಈಗ ಮೊದಲನೇ ಸಬ್ಜೆಕ್ಟಿಂದು ಇಲ್ಲಿ ಇದೆ ನೋಡ್ರಿ. ಈಗ ಮೊದಲನೇ ಸಬ್ಜೆಕ್ಟು 1 ಇದೆ. 1, 2, 3, 4, 5, 6, 7, 8, 9, 10, 11, 12, 13, 14, 15 ಅಂತ ಸೀರಿಯಲ್ ಆಗಿದೆ ಮೊದಲನೇ ಸಬ್ಜೆಕ್ಟು. ಹಾಗಾಗಿ ನಾವು ಇನ್ ದ ಫಸ್ಟ್ ರ್ಯಾಂಕ್ ಎ ಸಬ್ಜೆಕ್ಟ್ನಲ್ಲಿ, ಅಂದರೆ ಎ ಸಬ್ಜೆಕ್ಟಿನ ರ್ಯಾಂಕು ನಾವು ಸೀರಿಯಲ್ ಆಗಿ ಬರ್ಕೊಂಡಿದ್ದೀವಿ. ಸೊ ಸಬ್ಜೆಕ್ಟ್ ಬಿ ರ್ಯಾಂಕನ್ನು ಹೇಗೆ ಬರ್ಕೋಬೇಕು ಅಂತಂದರೆ, ಸೊ ದಟ್ ಈಸ್ ಇಲ್ಲಿ ನೋಡ್ಕೊತ ಬರಬೇಕು. ಮೊದಲನೇ ಸಬ್ಜೆಕ್ಟು 10, 7, 2, 6, 4, 8, 3, 1, 11, 15, 9, 5, 14, 12, 13 ಇದೆ. ಸೊ ಇಟ್ ಮೇ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಂಡ್ರೆ ಸೊ ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊತೀವಿ. ಅಥವಾ ಕೊಟ್ಟಂಥದ್ದನ್ನೇ ಫಸ್ಟ್ ನಾವು ಇದನ್ನು ರ್ಯಾಂಕನ್ನು ಕೊಟ್ಕೊಂಡ್ಬಿಡೋಣ ಫಸ್ಟ್ ಇಲ್ಲಿ. ಸೊ ಮೊದಲೇದು 10 ಇದೆ, ಸೀರಿಯಲ್ಲಾಗಿ ಅವರೇ ರ್ಯಾಂಕ್ ಕೊಟ್ಟಿರೋದ್ರಿಂದ ಸೊ 10, 7, 2, 6 ಹೆಂಗೆ ಕೊಟ್ಟಿದ್ದಾರೆ ಹಂಗೆ ಬರ್ಕೊಂಡ್ವಿ. ಮೊದಲನೇ ಸಬ್ಜೆಕ್ಟನ್ನು ಎಕ್ಸ್ ಅಂದ್ಕೊಳ್ಳೋಣ, ಸೆಕೆಂಡ್ ಸಬ್ಜೆಕ್ಟನ್ನು ವೈ ಅಂದ್ಕೊಳ್ಳೋಣ. ದ ನೆಕ್ಸ್ಟ್ ಒನ್ ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ವೈ, ಅಂದರೆ ಡಿವಿಯೇಷನ್ ಈಕ್ವಲ್ಸ್ ಟು ಮೊದಲನೇ ಸಬ್ಜೆಕ್ಟು ಮೈನಸ್ಸು ಸೆಕೆಂಡ್ ಸಬ್ಜೆಕ್ಟ್, ಅಂದರೆ ಫಸ್ಟ್ ಸಬ್ಜೆಕ್ಟ್ ರ್ಯಾಂಕು ಸೆಕೆಂಡ್ ಸಬ್ಜೆಕ್ಟ್ ರ್ಯಾಂಕ್ ಅಂತ ಅಂದ್ಕೊಳ್ಳೋಣ. ಸೊ 1 - 10 -9 ಆಯಿತು, 2 - 7 -3, ಆ ಥರ ಎಲ್ಲ ಮಾಡ್ಕೊಂತ ಹೋಗ್ಬೇಕು. +1 -2 +1 -2 4 7 -2 -5 2 7 1 -1 2 2 ಸಿಕ್ತು. ಸೊ ಇದನ್ನು ನಾವು ಟೋಟಲ್ ತೊಗೊಂಡ್ರೆ ದಟ್ ಇಸ್ ಸಿಗ್ಮಾ ಡಿ ಈಕ್ವಲ್ಸ್ ಟು 0. 0ನೇ ಬರಬೇಕಂತೇನಿಲ್ಲ, ಬಟ್ 0ನೇ ಮೆಜಾರಿಟಿ ಬರುತ್ತೆ 0. ದೆನ್ ಡಿ ಸ್ಕ್ವೇರ್ ಮಾಡ್ಕೋಬೇಕು ಇದನ್ನು. 9 9 × 81, 5 5 × 25, 1 1 × 1, 2 2 × 4, 1 1 × 1, 2 2 × 4, 4 4 × 16, 7 7 × 49, 2 2 × 4, 5 5 × 25, 2 2 × 4, 7 7 × 49, ಆ್ಯಂಡ್ 1 1 × 1, 2 2 × 4, 2 2 × 4. ಸೊ ಡಿ ಸ್ಕ್ವೇರ್ ಮಾಡ್ಕೊಂಡ್ವಿ. ಸಿಗ್ಮಾ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 272 ಟೋಟಲ್ ಮಾಡ್ಕೊಂಡಾಗ. ದೆನ್ ಆಫ್ಟರ್ ದ ಟೇಬಲ್ I came to calculate the Spearman's rank correlation. So now come to that one, calculation of Spearman's rank correlation. That is correlation is equals to 1 - 6 into sigma d square by n into n square minus 1. 1 minus, the 1 minus is applicable to whole formula. 1 minus 6 into ಸಿಗ್ಮಾ ಡಿ ಸ್ಕ್ವೇರ್ ಎಷ್ಟಿದೆ 272 ಇದೆ,
6 into 272 divided by, ಸೊ n ಅಂತಂದರೆ 15 ನಂಬರ್ಸ್, ನಂಬರ್ ಆಫ್ ಅಬ್ಸರ್ವೇಷನ್ 15 ಇದೆ, ಇಂಟು ಬ್ರ್ಯಾಕೆಟ್ 15 ಸ್ಕ್ವಯರ್ ಮೈನಸ್ 1 ಹಂಗೆ ತೊಗೋಬೇಕು ಅದನ್ನು, 15 ಸ್ಕ್ವಯರ್ ಮೈನಸ್ 1. ದೇರ್ ಫೋರ್ ಕೋರಿಲೇಷನ್ ಈಕ್ವಲ್ಸ್ ಟು ಅಗೇನ್ 6 ಇಂಟು ಇದು 1 ಮೈನಸ್ 6 ಇಂಟು 272 ಡಿವೈಡೆಡ್ ಬೈ, ಮೊದಲನೇದು ಬ್ರ್ಯಾಕೆಟ್ ಹೊರಗಡೆಕ್ಕಂತ 15 ಇಂಟು 15 ಜಾ 225 ಮೈನಸ್ 1. ಸೊ ದೇರ್ ಫೋರ್ ಕೋರಿಲೇಷನ್ ಈಕ್ವಲ್ಸ್ ಟು 1 ಮೈನಸ್ 6 ಇಂಟು 272 ಡಿವೈಡೆಡ್ ಬೈ 15 ಇಂಟು 224 ಮೈನಸ್ 1. 225ದಾಗ ಮೈನಸ್ 1 ಮಾಡಿದರೆ 224. ದೇರ್ ಫೋರ್ 1 ಮೈನಸ್, ಸೊ ಇಲ್ಲಿ 6 ಇಂಟು 272 ಮಾಡ್ಕೋಬೇಕು, 15 ಇಂಟು 224 ಮಾಡ್ಕೋಬೇಕು. ಸೊ ದಟ್ ಅದನ್ನು ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಮೇಲೆ ಸೊ ನಮಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟು ಅಂತಂದರೆ ದಟ್ ಈಸ್ 0.51. ಸೊ ಇಟ್ಸ್ ಎ ಪಾಸಿಟಿವ್ ಕೋರಿಲೇಷನ್. ಸೊ ಇದರಲ್ಲಿ ಪಾಸಿಟಿವ್ ಕೋರಿಲೇಷನ್ ಇದೆ. ಸೊ ಆ್ಯಂಡ್ 0.5 ಇರೋದ್ರಿಂದ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್. ಓಕೆ ಸ್ಟೂಡೆಂಟ್, so this is how to calculate a rank correlation. So in the next session again we are going to calculate so that other type of or different kinds of the problem. Okay, so that stay home, stay safe and stay healthy and be strong and don't panic. Thank you.